ಸೊ ಡಿ ಕೆ ಶಿವಕುಮಾರ್ ಯಾವಾಗಿದ್ರು ಹೇಳೋದು ಪಕ್ಷ ನಿಷ್ಠೆಯ ಬಗ್ಗೆ ಅವರು ಮಾತನಾಡ್ತಾರೆ. ಈಗ ಅದೇ ರೀತಿಯ ಅಂತ ಒಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಇದೇ ಅವರಿಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೊಸದಾಗಿ ಪಕ್ಷ ನಿಷ್ಠೆಯನ್ನು ಏನು ತೋರಿಸ್ತಾ ಇದ್ದಾರೆ? ರಾಜಕೀಯ ತಂತ್ರಗಾರಿಕೆ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯ ದಾಳವನ್ನು ಉರುಳಿಸ್ತಾ ಇರೋದು. ಒಂದು ಕಡೆಗೆ 100 ಕಾಂಗ್ರೆಸ್ ಕಚೇರಿಯ ಗುದ್ದಲಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಗಾಂಧಿ ಭಾರತ ಹೆಸರಿನಲ್ಲಿ ಪುಸ್ತಕವನ್ನ ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷರುಗಳ ಕುರಿತ ಪುಸ್ತಕವನ್ನ ಬರೆದಿರೋದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಸೇರಿದಂತೆ ಎಐಸಿಸಿ ಅಧ್ಯಕ್ಷರ ಕುರಿತು ಈ ಪುಸ್ತಕ ಇದೆ. ಬಹಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಪಕ್ಷ ನಿಷ್ಠೆಯ ಇಂಟ್ರೆಸ್ಟಿಂಗ್ ವಿಚಾರವನ್ನ ಒಳಗೊಂಡಿರೋದು ಈ ಪುಸ್ತಕ. ಸೊ ಹಾಗಾಗಿ ಅದನ್ನೂ ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಿಂದಲೇ ಪುಸ್ತಕ ಬಿಡುಗಡೆ ಮಾಡಿಸೋಕೆ ಡಿ ಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಸೊ ಹಾಗಾಗಿ ಅವ್ರು ಯಾವಾಗಲೂ ಹೇಳ್ತಾರಲ್ಲ, ಐ ಆಮ್ ನಾಟ್ ಎ ಫುಟ್ಬಾಲ್ ಪ್ಲೇಯರ್, ಐ ಆಮ್ ಎ ಚೆಸ್ ಪ್ಲೇಯರ್ ಅಂತ ಹೇಳಿ. ಹಾಗಾಗಿ ಅವಾಗ ಇಂತಹ ಚದುರಂಗದಾಟದಲ್ಲಿ ಪಾನನ್ನು ಮೂವ್ ಮಾಡೋದು ಅವ್ರಿಗೆ ಗೊತ್ತಿದೆ. ಯಾವಾಗ ಆನೆಯನ್ನು ಮೂವ್ ಮಾಡಬೇಕು, ಯಾವಾಗ ಒಂಟೆಯನ್ನು, ಯಾವಾಗ ಕುದುರೆಯನ್ನು, ಯಾವಾಗ ಸೈನಿಕನನ್ನು, ರಾಣಿಯನ್ನು ಯಾವಾಗ ಬಳಕೆ ಮಾಡ್ಕೊಳ್ಬೇಕು, ರಾಜನನ್ನು ಹೇಗೆ ಸೇಫ್ ಆಗಿ ಇಟ್ಕೊಳ್ಬೇಕು, ತಾವು ರಾಜನಾಗಿ ಹೇಗೆ ಮೆರಿಬೇಕು ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ. ಹಾಗಾಗಿನೇ ಇಲ್ಲಿಯವರೆಗೂ ಬಂದು ನಿಂತಿದ್ದಾರೆ. ಈಗ ಆ ರಾಜನ ಕುರ್ಚಿಯ ಮೇಲೆ ಕೂತ್ಕೊಳ್ಳೋಕ್ಕೆ ಚದುರಂಗದಾಟವನ್ನು ಸರಿಯಾಗಿ ಆಡದೇ ಇದ್ರೆ ನಡೆಯುತ್ತಾ? ಆಡೇ ಆಡ್ತಾರೆ. ಅದರಲ್ಲಿ ಇದು ಒಂದು ಕೂಡ ಭಾಗವಾಗಿದೆ.